ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಂಡಕ್ಕಿ ಅಂದರೆ ಕಡಲೆಪುರಿ ಅಂತಾರಲ್ಲ ಅದರದ್ದು ಮಿಲ್ಕ್ ಶೇಕ್ ಮಾಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ನಾವು ಹೇಳಿದ್ರಷ್ಟೇ ಇದು ಮಂಡಕ್ಕಿ ಮಿಲ್ಕ್ ಶೇಕ್ ಅಂತ ಹೇಳಿ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತೇ ಆಗಲ್ಲ. ಅಷ್ಟು ಚೆಂದ ಬಂದಿತ್ತು. ಮಾಡೋದು ತುಂಬ ಸುಲಭ, ಕಡಿಮೆ ಸಾಮಗ್ರಿಗಳು ಸಾಕು ಇದಕ್ಕೆ. ನಾನು 2 ಕಪ್ನಷ್ಟು ಮಿಲ್ಕ್ ಶೇಕ್ ಮಾಡ್ತಿದ್ದೀನಿ. ಒಂದು ಬಟ್ಲಲ್ಲಿ 3 ಒಣ ಉತ್ತುತ್ತಿ ಹಣ್ಣು, ಒಂದು 10 ಗೋಡಂಬಿ, ಒಣ ದ್ರಾಕ್ಷಿ ಒಂದು 10, ಇಷ್ಟನ್ನು ತೊಳೆದು ಅದು ನೆನೆಲಿಕ್ಕೆ ಬೇಕಾದಷ್ಟು ಮಾತ್ರ ನೀರನ್ನು ಹಾಕಿ 1 ಗಂಟೆ ನೆನೆಲಿಕ್ಕೆ ಬಿಡಬೇಕು. ಈ ಮಿಲ್ಕ್ ಶೇಕ್ ಎಲ್ಲ ತಂಪಾಗಿ ಬೇಸಿಗೆನಲ್ಲೇ ಕುಡಿಬೇಕು ಅಂತ ಏನಿಲ್ಲ. ಐಸ್ ಪೀಸ್ ಯೂಸ್ ಮಾಡ್ದಲೇ ಇದ್ದರೆ ನಾವು ಎಲ್ಲ ಟೈಮ್ನಲ್ಲೂ ಈ ಥರ ಮಿಲ್ಕ್ ಶೇಕ್ಗಳನ್ನ ಕುಡಿಬೋದು. 3 ಕಪ್ನಷ್ಟು ಮಂಡಕ್ಕಿ ಅಂದರೆ ಕೆಲವು ಕಡೆ ಇದನ್ನು ಕಡಲೆಪುರಿ ಅಂತಾರೆ. ಅದನ್ನು ತೊಗೊಂಡು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಸ್ವಲ್ಪ ಹಿಂಡ್ಕೊಂಡು ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ. ಅದನ್ನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಈ ಕಡೆ ಎಲ್ಲ ಇದನ್ನು ಮಂಡಕ್ಕಿ ಅಂತಾರೆ, ನಮ್ಮ ತಿಪ್ಟೂರು ಸೈಡೆಲ್ಲ ಪುರಿ ಅಂತ ಹೇಳ್ತಾರೆ. ಮಂಡಕ್ಕಿನಲ್ಲಿ ಸ್ವಲ್ಪ ಕೊಳೆ ಜಾಸ್ತಿ ಇರುತ್ತೆ, ಹಾಗಾಗಿ ತೊಳೆದು ಉಪಯೋಗಿಸೋದು ಒಳ್ಳೆಯದು. ನಾನು ನೆನೆಸಿಟ್ಕೊಂಡಿದ್ದೀನಲ್ಲ ಗೋಡಂಬಿ, ಆ ಗೋಡಂಬಿನ ನೀರನ್ನು ಸೇರಿಸಿನೇ ಹಾಕ್ತಾಯಿದ್ದೀನಿ. ಜೊತೆಗೆ ದ್ರಾಕ್ಷಿ ನೆನೆಸೋದ್ರಿಂದ ಇವೆಲ್ಲ ರುಬ್ಬಲಿಕ್ಕೆ ಸುಲಭವಾಗುತ್ತೆ. ಉತ್ತುತ್ತಿ ಹಣ್ಣು ಚೆನ್ನಾಗಿ ನೆಂದಿದೆ, ಅದನ್ನು ಬೀಜ ತೆಗೆದು ಇದಕ್ಕೆ ಸೇರಿಸ್ಬೇಕು. ಈಗ ಇದಕ್ಕೆ ಗಟ್ಟಿ ಹಾಲನ್ನು 1 ಲೋಟದಷ್ಟು ಹಾಕ್ತಾಯಿದ್ದೀನಿ. 2 ಲೋಟಕ್ಕೆ 1 ರಿಂದ 1.5 ಲೋಟ ಹಾಲು ಹಾಕಿದರೆ ಸಾಕು. ಇನ್ನೂ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿ ಹಾಲನ್ನು ಹಾಕ್ಕೋಬೋದು. ಇದಕ್ಕೆ 1 ರಿಂದ 1.5 ಟೀ ಸ್ಪೂನ್ನಷ್ಟು ಸಕ್ಕರೆ ಹಾಕಿ ನುಣ್ಣಕ್ಕೆ ರುಬ್ಬಿದ್ದೀನಿ. ಇದರಲ್ಲಿ ಡ್ರೈ ಫ್ರೂಟ್ಸು ನುಣ್ಣಕ್ಕೆ ರುಬ್ಬಲೇಬೇಕು ಅಂತ ಏನಿಲ್ಲ, ಸಣ್ಣ ಸಣ್ಣ ಪೀಸ್ ಇದ್ರೂ ಕುಡಿಬೇಕಾದ್ರೆ ಚೆನ್ನಾಗಿರುತ್ತೆ. ಈಗ 2 ಲೋಟಕ್ಕೆ ಒಂದೊಂದು ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಇನ್ನೂ ತಂಪು ಬೇಕು ಅಂದರೆ ಇನ್ನೊಂದು ಐಸ್ ಕ್ಯೂಬ್ ಹಾಕ್ಕೋಬೋದು. ತಂಪು ಬೇಡ, ನಮ್ಗೆ ಐಸ್ ಕ್ಯೂಬ್ ಬೇಡ ಅಂದರೆ ಹಾಗೇ ಕುಡಿಬೋದು. ಈಗ ಮಾಡ್ಕೊಂಡಿರೋ ಮಿಲ್ಕ್ ಶೇಕ್ ಏನಾದರೂ ಗಟ್ಟಿ ಅಂತ ಅನಿಸಿದರೆ ಇನ್ನೂ ಸ್ವಲ್ಪ ಹಾಲು ಅಥವಾ ನೀರನ್ನು ಹಾಕ್ಕೋಬೋದು. ತುಂಬ ಸುಲಭವಾಗಿ ಮನೆಯಲ್ಲಿರೋ ಸಾಮಗ್ರಿಗಳಲ್ಲೇ ಈ ಮಿಲ್ಕ್ ಶೇಕ್ನ ಮಾಡ್ಬೋದು. ನೀವು ಒಂದು ಸಾರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. 1 ಲೋಟದಷ್ಟು ಕುಡಿದ್ರೆ ಹೊಟ್ಟೆನೇ ತುಂಬೋಗ್ಬಿಡುತ್ತೆ. ಮೇಲ್ಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬಾದಾಮಿ ಚೂರುಗಳನ್ನ ಹಾಕ್ತಾಯಿದ್ದೀನಿ. ಗೋಡಂಬಿ ಪಿಸ್ತನೂ ಇದರಲ್ಲಿ ಮೇಲ್ಗಡೆ ಹಾಕಿ ಅಥವಾ ಮಿಕ್ಸ್ ಮಾಡಿ ಕುಡಿದ್ರೆ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿರೋ ಮಂಡಕ್ಕಿ ಮಿಲ್ಕ್ ಶೇಕು ನೀವು ಮನೆಯಲ್ಲಿ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.